ಆರೋಗ್ಯ ಕೆಡಬೇಕು, ಸಿದ್ದರಾಮಯ್ಯ ಮೌನವಾಗಿರಬೇಕು, ಸಿದ್ದರಾಮಯ್ಯನಿಗೆ ಸ್ಥಿಮಿತದಲ್ಲಿಲ್ದಂಗೆ ಮಾಡಬೇಕು ಅಷ್ಟೇ ಇವಾಗ ಮಾಟ ಮಂತ್ರ, ಬೇರೆ ಏನೇನಿಲ್ಲ. ಸಿದ್ದರಾಮಯ್ಯನೇ ಕೊನೆಗೆ ಮರು ಜಾಸ್ತಿ ಆಗೋಯ್ತು, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬೇಕು. ಡಿ ಕೆ ಶಿವಕುಮಾರೇ ಮಾಡೋದು, ಕೋಣ ಬಲಿ ಕೊಡೋದು, ಕಾಡಂದಿ ಬಲಿ ಕೊಡೋದು, ಇವೆಲ್ಲ ಅವರೇ ಕಲ್ತ್ಕೊಂಡಿರೋದು, ಇನ್ಯಾರೂ ಅಲ್ಲ. ಮುಖ್ಯಮಂತ್ರಿಯ ಗಾದಿಗೋಸ್ಕರ, ಪಟ್ಟಕ್ಕೋಸ್ಕರ, ಕುರ್ಚಿಗೋಸ್ಕರ ವಾಮಾಚಾರ ಪ್ರಯೋಗ ಕೂಡ ನಡೆದಿದೆಯಾ? ಬಿಜೆಪಿಯ ಶಾಸಕ ಒಂದು ಕಾಲದ ಮತ್ತು ಸರ್ವಕಾಲಕ್ಕೂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಲ್ಲುವಂತಹ ಒಬ್ಬ ನಾಯಕ ಈಗ ಇಂಥದ್ದೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಿರುವಂಥದ್ದು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧಿಕೃತ ಶಾಸಕ ಮುನ್ರತ್ನ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅವರೇನು ಹೇಳಿದ್ದಾರೆ? ಸಿದ್ದರಾಮಯ್ಯ ಅವರ ಆರೋಗ್ಯ ಕೆಡಬೇಕು, ಅವರು ಸೈಲೆಂಟ್ ಆಗಿರಬೇಕು, ಅವ್ರು ಮಾತಾಡಬಾರ್ದು, ಅವರ ಮಾನಸಿಕ ಚಿತ್ತ ಏನಿದೆ ಅದು ಸ್ಥಿಮಿತದಲ್ಲಿರಬಾರ್ದು, ಜೊತೆಯಲ್ಲಿ ಅವರು ಮರ್ತೋಗ್ಬೇಕೆಲ್ಲವನ್ನೂ ಕೂಡ. ಆ ಬಳಿಕ ಇಲ್ಲಪ್ಪ ನನಗೆ ಮರು ಜಾಸ್ತಿ ಆಗಿದೆ, ಆ ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಅವರ ಆರೋಗ್ಯ ಹಾಳಾಗಬೇಕು, ಆ ಕಾರಣಕ್ಕೋಸ್ಕರ ಹಂದಿ ಕೋಣ ಬಲಿ ಕೊಟ್ಟು ಕೇರಳದಲ್ಲಿ ವಾಮಾಚಾರ ಮಾಡಿದ್ದಾರೆ ಅಂತ ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಯಾರು? ಮುನ್ರತ್ನಂ ಅವರು. ಕಾರಣ ಇಷ್ಟೇ ನೋಡಿ, ಬೆಂಗಳೂರು ನಡಿಗೆ ಅನ್ನುವಂತಹ ಕಾರ್ಯಕ್ರಮ ಏನಾಗ್ತಿತ್ತು ಯಶವಂತಪುರದ JP ಪಾರ್ಕ್ನಲ್ಲಿ, ಅಧಿಕೃತ ಶಾಸಕನಿಗೆ ಪ್ರೋಟೋಕಾಲ್ ಪ್ರಕಾರ ಆಹ್ವಾನವನ್ನೇ ನೀಡಿಲ್ಲ ಅನ್ನೋ ಆಕ್ರೋಶದಲ್ಲಿ ಜನರ ಮಧ್ಯೆ ಕೂತಿದ್ದಂತಹ ಶಾಸಕ ಮುನ್ರತ್ನ ಅವರಿಗೆ ಗಣವೇಷಧಾರಿಯಾಗಿದ್ದರು. ಯಾಕಂದರೆ ಶತಮಾನೋತ್ಸವ ಆಚರಿಸಿಕೊಂಡಂತಹ RSS ಅಂಗವಾಗಿ ಒಂದು ಪಥಸಂಚಲನ ಇತ್ತು. ಹೇಳಿ ಕೇಳಿ BJPಯ ಶಾಸಕ ಗಣವೇಷಧಾರಿಯಾಗಿ ಹೋಗಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೆ ಅಂತೆಲ್ಲ ಹೇಳ್ತಾರೆ. RSS ಗೀತೆಯನ್ನು ವಿಧಾನಸೌಧದ ಒಳಗಡೆ ಹೇಳಿ ಅವರದ್ದೇ ಪಕ್ಷದ ನಾಯಕರಿಂದ ಆಕ್ರೋಶಕ್ಕೂ ಗುರಿಯಾಗಿದ್ರು. ಆದರೆ ಈಗ ಯಾಕಂದರೆ ಅವರು ಹೇಳ್ತಾರೆ RSSನ ಚಿಂತನೆಗಳು ಗೊತ್ತು, ಆ ಬಗ್ಗೆ ಕೂಡ ನಂಗೆ ಗೌರವ ಇದೆ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಸಾಫ್ಟ್ ಹಿಂದುತ್ವದ ಜಪ ಮಾಡೋಕ್ಕೋಗಿ, ಸಾಫ್ಟ್ RSSನ ಜಪ ಮಾಡೋಕ್ಕೋಗಿ ಈಗ ಮತ್ತೊಂದು ವಿವಾದಕ್ಕೆ ಸಿಕ್ಕಿಕೊಂಡಿದ್ದಾರೆ. ಕರಿಟೋಪಿ MLA ಬಾ ಇಲ್ಲಿ ಅಂತ ಕರೆಯುವ ಮೂಲಕ. ಅಷ್ಟೇ ಅಲ್ಲ, ಅವರು ವೇದಿಕೆಗೆ ಹೋದಾಗ ಮುನ್ರತ್ನಂ ಅವರು ಕೆಲವರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಕಾರಣಕ್ಕೆ ರೌಡಿಗಳನ್ನು ಕರೆಸಿ ನನ್ನನ್ನು ಹೊಡೆಸಿದ್ದಾರೆ ಅಂತಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುನ್ರತ್ನ ಅವರು ಆರೋಪ ಮಾಡ್ತಿರುವಂಥದ್ದು. ನೋಡಿ, ತೀರಾ ಏನು ದೇಶದ ಮೊಟ್ಟ ಮೊದಲ AICTಯನ್ನು ಬೆಂಗಳೂರಲ್ಲಿ ಕಟ್ಟಬೇಕು ಅಂತಿದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರು. ವಿಶ್ವದ ಬೇರೆ ಬೇರೆ ತಂತ್ರಜ್ಞಾನವನ್ನು ಇಲ್ಲಿಗೆ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಮಾಟ ಮಂತ್ರದ ಲೆಕ್ಕಾಚಾರಗಳವರಲ್ಲಿ ಇರಬಹುದು ಅನ್ನೋ ಜನ ಜಾಸ್ತಿ ಇದ್ದಾರೆ. ಅದರಲ್ಲಿ ಮುನ್ರತ್ನಂ ಅವರು ಕೂಡ ಒಬ್ಬರು. ಇದು ಇವತ್ತಿಂದಲ್ಲ, 2025 ಆರಂಭ ಆದಾಗಿನಿಂದ ಇಲ್ಲಿಯ ತನಕ ಕೂಡ CM ಪಟ್ಟಕ್ಕೋಸ್ಕರ ಮಾಟ ಮಂತ್ರ ನಡೀತಿದೆ, ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಕ್ಕೆ ನಡೀತಿದೆ ಅನ್ನುವಂತಹ ಗಂಭೀರ ಆರೋಪಗಳು ಮತ್ತು ಚರ್ಚೆಗಳು ಬಂದು ಹೋದವು. ನಿಮಗೆ ನೆನಪಿರಲಿ, ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಸಾದ್ ಅತ್ತಾವ್ ಅವರನ್ನು ಒಂದು ಕೇಸ್ನಲ್ಲಿ ಅರೆಸ್ಟ್ ಮಾಡಿದಾಗ ತನಿಖೆಯ ವೇಳೆ ಅವರ ಮೊಬೈಲ್ ಚಾಟ್ನಲ್ಲಿ CM ವಿರುದ್ಧ ವಾಮಾಚಾರ ಮಾಡಿದಂತಹ ಫೋಟೋಗಳಿದ್ವು ಅನ್ನುವಂಥದ್ದು ಬಹುಪಾಲು ವರದಿಯಾಗಿತ್ತು. ಆ ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಬಹುಪಾಲು ಜನಕ್ಕೆ ಗೊತ್ತಾಗಬೇಕು. ಜೊತೆಯಲ್ಲಿ ಇದೇ ಮೇ 30ನೇ ತಾರೀಕು 2025 ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಸುಮಾರು 21 ಕುರಿ, 21 ಕೋಣ, ಹಂದಿ ಎಲ್ಲ ಕಡಿದು ನನ್ನ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಶತ್ರು ಭೈರವಿ ಯಾಗ ಮಾಡಿದಾರಂತೆ, ನಾನು ರಾಜರಾಜೇಶ್ವರಿಯ ಭಕ್ತ, ನನಗೇನು ಆಗೋದಿಲ್ಲ ಅಂತ. ಆದರೆ ಇದು ಯಾವುದನ್ನು ನಂಬದೇ ಇರುವಂತಹ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು ಅಂಥವೆಲ್ಲ ಏನೂ ಆಗೋದಿಲ್ಲ ಅಂತ. ಆದರೆ ಹಾಲುಮತ ಸಮಾಜದಲ್ಲಿ ಒಂದು ನಂಬಿಕೆ ಇದೆ, ಯಾರು ಮೈಲಾರಲಿಂಗನನ್ನು ಪೂಜಿಸ್ತಾರೆ, ಬೀರಪ್ಪನನ್ನು ಪೂಜಿಸ್ತಾರೆ, ಖಂಡೋಬನನ್ನು ಪೂಜಿಸ್ತಾರೆ, ಸಾಕ್ಷಾತ್ ಕಾಳಿಯಿಂದ ಹೊರಪಡೆದಂತಹ ಕಾಳಿದಾಸನನ್ನು ಆರಾಧಿಸ್ತಾರೆ, ಅಂಥವ್ರಿಗೆ ಈ ಮಾಟ ಮಂತ್ರ ವಾಮಾಚಾರ ಏನೂ ಕೂಡ
ತಟ್ಟೋದಿಲ್ಲ. ಯಾಕಂದರೆ ಅವರ ಹಣೆಯಲ್ಲಿ ಸದಾ ಭಂಡಾರ ಮತ್ತು ವಿಭೂತಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ನೋಡಿದ್ರೆ ಈ ಥರದ ವಾಮಾಚಾರಗಳು, ಮಾಟ ಮಂತ್ರ ತೀರಾ ಸಿಲಿಕಾನ್ ಸಿಟಿಯನ್ನು ನೋಡಿಕೊಳ್ಳುವಂತಹ, ಅದರ ಅಭಿವೃದ್ಧಿಗೋಗಿ ಶ್ರಮಿಸುವಂತಹ ಸಚಿವರೊಬ್ಬರ ವಿರುದ್ಧ ಬಂದಂತಹ ಆರೋಪ ಮತ್ತು ಇವತ್ತಿನ ದಿನಗಳಲ್ಲಿ ಇಂತಹ ಚರ್ಚೆಗಳು, ಮತ್ತೊಬ್ಬರ ಆರೋಗ್ಯ ಕೆಡಿಸಿ ಆ ಜಾಗದಲ್ಲಿ ಬಂದು ಕೂರಬೇಕು ಅನ್ನುವಂತಹ ಲೆಕ್ಕಾಚಾರಗಳು, ಸತ್ಯಾಸತ್ಯತೆ ಕೇವಲ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಒಂದು ಮೇಲಿರುವಂತಹ ದೈವ ಯಾವುದಾದ್ರೂ ಇದ್ದರೆ, ತೀರ್ಪುಗಾರ, ನ್ಯಾಯಮೂರ್ತಿ, ಆತ ಇಂತಹವಕ್ಕೂ ಕೂಡ ಶಿಕ್ಷೆ ಕೊಡಬಲ್ಲ. ಆದರೆ ಒಂದಂತೂ ಸತ್ಯ, ತೀರಾ ಆ ಪಟ್ಟಕ್ಕೆ ಕೂರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂತಹ ನಿರ್ಧಾರಗಳಿಗೂ ಕೈ ಹಾಕಿರ್ತಾರಾ ಡಿ ಕೆ ಶಿವಕುಮಾರ್ ಅವರು? ಸಿದ್ದರಾಮಯ್ಯ ಅವ್ರಿಗೆ ಇಂಥವೆಲ್ಲ ತಟ್ಟುತ್ತಾ? ಕಮೆಂಟ್ ಮಾಡಿ.